ಭಾರತ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪು ಪರಾಮರ್ಶೆಗೆ ಒಳಪಡಿಸಬೇಕೆಂದು ಭೀಮ ಸರ್ಕಾರ ಸಂಘಟನೆಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿ ಪರಿಶಿಷ್ಟ ಜಾತಿ ಇದ್ದರೆ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ನೀಡಿರುವ ಆದೇಶವನ್ನ ಪರಾಮರ್ಶೆಗೆ ಒಳಪಡಿಸಿ ಕೆಲವು ದಿನಗಳ ಹಿಂದೆ ಭಾರತ ಸರ್ವೋಚ್ಚ ನ್ಯಾಯಾಲಯವು ಪ್ರಕರಣವೊಂದರಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿ ಪರಿಶಿಷ್ಟ ಜಾತಿಯಾಗಿದ್ದರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಜಾತಿ ಪ್ರಮಾಣ ಒದಗಿಸಬೇಕೆಂದು ಆದೇಶ ನೀಡಿದ್ದು, ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ದುರುಪಯೋಗ ಆಗುವ ಸಾಧ್ಯತೆ ಇದ್ದು ಸದರಿ ನ್ಯಾಯಾಲಯದ ಆದೇಶವನ್ನ ಪರಾಮರ್ಶೆ ಮಾಡಲು ರಾಜ್ಯ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಳಬೇಕು. ಭವಿಷ್ಯದಲ್ಲಿ ಪರಿಶಿಷ್ಟ ಜಾತಿಯ ಹೆಣ್ಣು ಮಗಳಿಗೆ ಪರಿಶಿಷ್ಟ ಜಾತಿ ಅಲ್ಲದ ಪುರುಷನಿಗೆ ಜನಿಸಿದ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸರಿಪಾಲು ದೊರಕುವ ಸಾಧ್ಯತೆ ಇದ್ದು, ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನ ಪರಾಮರ್ಶೆ ಮಾಡಿ ಎಂದು ಮನವಿ ಮಾಡಿದರು. ಈ ತನ್ಸದಲ್ಲಿದ ಸಮಿತಿಯ ಅಧ್ಯಕ್ಷ ಸೋಮಶೇಖರ್ ಶಾಹಪುರ ಹಾಗೂ ಸಮಿತಿಯ ಸದಸ್ಯರು ಇದ್ದರು. ಇತ್ತೀಚಿನ ತೀರ್ಪಿನಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿಗೆ ಪರಿಶಿಷ್ಟ ಜಾತಿ ಇದ್ರೆ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ನೀಡಿರುವ ಆದೇಶವನ್ನು ಪರಾಮರ್ಶೆಗೆ ಒಳಪಡಿಸುವ ಕುರಿತು ಮಾನ್ಯರೇ, ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಿದ ಕೆಲವು ದಿನಗಳ ಹಿಂದೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಒಂದರಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿ ಪರಿಶಿಷ್ಟ ಜಾತಿ ಆಗಿದ್ದರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಜಾತಿ ಪ್ರಮಾಣ ಒದಗಿಸಬೇಕೆಂದು ಆದೇಶ ನೀಡಿದ್ದು, ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಅನ್ಯಾಯವಾಗುತ್ತಿದೆ. ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ದುರುಪಯೋಗ ಆಗಿರುವ ಸಾಧ್ಯತೆ ಇದ್ದು, ಸದರಿ ನ್ಯಾಯಾಲಯದ ಆದೇಶವನ್ನು ಪರಾಮರ್ಶೆ ಮಾಡಲು ರಾಜ್ಯ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಳಬೇಕೆಂದು ಭವಿಷ್ಯದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ ಪರಿಶಿಷ್ಟ ಜಾತಿ ಅಲ್ಲದ ಪುರುಷನಿಗೆ ಜನಿಸಿದ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸರಿಪಾಲು ದೊರಕುವ ಹಾಗೆ ಅದರಂತೆ ಜನರಿಗೆ ಆಗುವ ಸಂಭವನೀಯ ಅನ್ಯಾಯವನ್ನು ತಡೆಗಟ್ಟಲು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಪರಿಶಿಷ್ಟ ಜಾತಿ ಮೀಸಲಾತಿಯ ದುರುಪಯೋಗವನ್ನು ತಡೆಗಟ್ಟಬೇಕೆಂದು ಮಾನ್ಯರಾದ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಜೈ ಭೀಮ್. ಬೇಕೇ ಬೇಕು, ನ್ಯಾಯ ಬೇಕು. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಮಾನ್ಯ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಸರ್ಕಾರ ಒಂದು ಮನವಿಯನ್ನು ಮತ್ತು ಎಚ್ ಸಿ ಮಹದೇವಪ್ಪನವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಮಾನ್ಯ ಸಂಸದರು ಚಿತ್ರದುರ್ಗ ಲೋಕಸಭಾ ಇವಷ್ಟು ಮನವಿಯನ್ನು ಅವರು ಸಮರ್ಪಕ ಒಂದು ಪ್ರತಿ ಆಗ್ತದೆ. ಭೀಮ ಸರ್ಕಾರ ಸಂಘಟನೆಯ ವತಿಯಿಂದ ಇವತ್ತು ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನ್ಯಾಯಾಲಯವು ಏನೋ ಒಂದು ತೀರ್ಪು ಕೊಟ್ಟಿದ್ದಪ್ಪ ಅಂತಂದ್ರೆ, SC ST ಹೆಣ್ಮಕ್ಳಿಗೆ ಬೇರೆ ಜನಾಂಗದವರು ಒಂದು ಮದುವೆ ಆಗಿರ್ಬೋದು, ಆದ್ರೆ ಕೂಡ ಅದು ಆದ್ರೆ ಅವ್ರಿಗೂ ಕೂಡ SC ST ಏನಪ್ಪ ಕಾಸ್ಟ್ ಕೊಡ್ಬೇಕಂತಂದು ಈ ತೀರ್ಪನ್ನು ನೀಡಿದೆ. ಅದಕ್ಕೆ ನಾವು ಏನು ಆಗ್ರಹ ಮಾಡ್ಕೊತೀವಪ್ಪ ಅಂದ್ರೆ, ಈ ಭೀಮ ಸರ್ಕಾರ ಸಂಘಟನೆಯಿಂದ SC ST ಯಾವುದೂ ಕಾರಣಕ್ಕೆ ಅವ್ರಿಗೆ ಅನುಮತಿ ಕೊಡಬಾರ್ದು ತಂದು ಈ ಸುಪ್ರೀಂ ಕೋರ್ಟ್ಗೆ ಒಂದು ಆಗ್ರಹ ಮಾಡ್ಕೋತೀನಿ. ಈ ಬರುವಂಥ ದಿನಮಾನದಲ್ಲಿ ಏನು ರೀ ಇದನ್ನು ಪ್ರೊಸೀಜರ್ ಮಾಡಿದಪ್ಪ ಅಂತಂದ್ರೆ, ಈ ರಾಜ್ಯದಂಥ ಎಲ್ಲ ಪ್ರಗತಿಪರ ಸಂಘಟನೆಯವರು ಒಂದು ಹೋರಾಟ ಆಗೋತಿತ್ತಂದು ಈ ಎಚ್ಚರವನ್ನು ಕೊಡ್ತಾ ಇದ್ದೀನಿ. ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ಪರಶುರಾಮ್ ಚಲೋದಿ, ವಿಜಯಪುರ. ಭೀಮ್ ಕಳೆದ ಎಷ್ಟು ದಿನ ಇತ್ತೀಚಿನ ದಿನದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಡ್ತದ. ಅದು ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ ಯಾರೇ ಜನರಲ್ದವ್ರು ಆದ್ರಪ್ಪ ಅಂತಂದ್ರೆ ಅವ್ರ ಮಕ್ಕಳಿಗೆ ಏನದ ಜಾತಿ ಸರ್ಟಿಫಿಕೇಟ್ ಒದಗಿಸ್ಬೇಕಂತೇಳಿ SC ಅಂತೇಳಿ ಪರಿಶಿಷ್ಟ ಜಾತಿ ಅಂತೇಳಿ ಒದಗಿಸ್ಬೇಕನ್ನೋದು ಒಂದು ತೀರ್ಪಾಗ್ಯದಪ್ಪ. ಅದಕ್ಕೇನದ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಮುಂದಿನ ದಿನಮಾನದಾಗ ಅದು ಬಂದ್ ಆಗ್ಬೇಕು, ಇಲ್ಲಪ್ಪ ಅಂತ ರದ್ದುಪಡಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟ ಹಮ್ಮಿಕೊಳ್ತೀವಿ, ಉಗ್ರವಾದಂಥ ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ನಮ್ಮ ಮನವಿ, ನಮ್ಮ ಒಂದು ಆಗ್ರಹ ಅದ. ಇವತ್ತಿನ ದಿವಸ ನಮ್ಮ ಭೀಮ್ ಸರ್ಕಾರ ಸಂಘಟನೆ ವತಿಯಿಂದ
ಪರಸುವಣ್ಣರ ರಾಜ್ಯಾಧ್ಯಕ್ಷರ ಒಪ್ಪಂದದ ಮೇರೆಗೆ ನಾವೆಲ್ಲರೂ ಸಂಘಟನೆ ಕಾರ್ಯಕರ್ತರು ಸೇರ್ಕೊಂಡು ಇವತ್ತ ನಮ್ಮ DC ಜಿಲ್ಲಾ ಅಧಿಕಾರಿಗಳಿಗೆ ನಾವೊಂದು ಮನವಿ ಕೊಡಲು ಬಂದಿದ್ದೇವೆ. ಏತಕ್ಕಪ್ಪ ಅಂದ್ರ ಇದು ಸಮಾಜಕ್ಕಾಗಿ, ನಮ್ಮ ದಲಿತ ಮಕ್ಕಳಿಗಾಗಿ, ದಲಿತ ಹೆಣ್ಣು ಮಕ್ಕಳಿಗಾಗಿ, ದಲಿತರಿಗಾಗಿ, ನಮ್ಮ ಹಿಂದುಳಿದ ಜನಗಳಿಗಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಭೀಮಸರಕಾರ ರಾಜ್ಯ ಅಧ್ಯಕ್ಷರ ಒಪ್ಪಂದದ ಮೇರೆಗೆ ವಿಷಯ ಏನಪ್ಪಾ ಅಂದ್ರ ಏನ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇತ್ತೀಚಿನ ತೀರ್ಪದಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ದಿದ್ರು ತಾಯಿಗೆ ಪರಿಶಿಷ್ಟ ಜಾತಿ ಇದ್ರೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಅಂತ ನೀಡಿರುವ ಆದೇಶವನ್ನು ನಾವು ಒಳಪಡಿಸಬೇಕಂತ ಕುರಿತು ನಾವು ಜಿಲ್ಲಾಧಿಕಾರಿಗಳು ಇವತ್ತು ಮನವಿ ಕೊಟ್ಟೇವಿ. ಜಿಲ್ಲಾಧಿಕಾರಿಗಳು ನಮಗೇನದ ಬಂದು ಮನವಿ ಸ್ವೀಕಾರ ಮಾಡಿ ಕೆಲವು ದಿನಗಳಲ್ಲಿ ನಿಮ್ಮ ನ್ಯಾಯ ಈಡೇರುವಂತೆ ನಾವು ಎಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರಿಗೆಲ್ಲ ನಾವೇನು ತಲುಪಿಸ್ತೀವಿ ಅಂತೇಳಿ ನಮಗೆ ಭರವಸೆ ಮಾತು ಕೊಟ್ಟಿದ್ದಾರೆ. ಅದರಿಂದ ನಾವು ಇವತ್ತು ಭೀಮ್ ಸರ್ಕಾರ ವತಿಯಿಂದ 2 ಮಾತುಗಳನ್ನ ಆಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.